Today in this class we are going to learn class 4th chapter number 5, that is friends of the trees. So which are the friends of the trees? Trees the friends ಯಾವುದು actually ಅನ್ನೋದ್ರ ಬಗ್ಗೆ story ಇದೆ. So we are going to learn. Before that, move on to the new words first. So here are new words. Clearing. Okay, clearing means that is a open place in the forest. Open place ಯಾವುದು ಇರುತ್ತಲ್ವಾ, that is called as clearing. Shrill. Shrill means sharp and loud. ತುಂಬಾ sharp and loud voice ಅಲ್ಲಿ ಚೀರಾಡೋದಕ್ಕೆ ಏನಂತ ಕರೀತಾರೆ, shrill. Nectar. Okay, that is a sweet liquid of flower. Flower ಅಲ್ಲಿರುವಂತಹ ಸ್ವೀಟ್ ಲಿಕ್ವಿಡ್ ಗೆ ಏನಂತ ಕರಿತೀವಿ ಅಂತಂದ್ರೆ ನೆಕ್ಟಾರ್. ದೆನ್ ಕಾವಿಂಗ್. ಕಾವಿಂಗ್ ಮೀನ್ಸ್ ಲೌಡ್ಲಿ ಕ್ರೈಯಿಂಗ್. ತುಂಬಾ ಜೋರಾಗಿ ಅಳೋದಕ್ಕೆ ಏನಂತ ಕರೀತಾರೆ, ಕಾವಿಂಗ್. ನೆಕ್ಸ್ಟ್ ಬೌಸ್. ಬೌಸ್ ಅಂತಂದ್ರೆ ರೆಂಬೆ ಕೊಂಬೆಗಳು. ಓಕೆ, ಲಾರ್ಜ್ ಬ್ರಾಂಚಸ್. ಮೋನ್ಡ್. ಮೋನ್ಡ್ ಮೀನ್ಸ್ ತುಂಬಾ ಪೇನ್ ಇರುತ್ತೆ, ಅದನ್ನ ತುಂಬಾ ಲಾಂಗ್ ಸೌಂಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡುವುದು. ತುಂಬಾ ಪೇನ್ ಅಲ್ಲಿ ತನ್ನ ಪೇನನ್ನ ಹೇಳ್ಕೊಳ್ಳೋದು, ನೋವನ್ನ ಹೇಳ್ಕೊಳ್ಳೋದು. ಸೊ ತುಂಬಾ ಏನಾದರೂ ಬೇಜಾರಾದಾಗ ನಾವು ಅಳ್ತಾ ಅಳ್ತಾ ಹೇಳ್ತೀವಿ ಗೊತ್ತಾ, ಸೊ ದ್ಯಾಟ್ ಫೀಲಿಂಗ್ ಇಸ್ ಕಾಲ್ಡ್ ಆಸ್ ಮೋನ್ಡ್. ನೆಕ್ಸ್ಟ್ ಗ್ಲಟನ್ಸ್. ಗ್ಲಟನ್ಸ್ ಮೀನ್ಸ್ ಹ್ಯಾವ್ ಸಮಥಿಂಗ್ ವಿಚ್ ಈಸ್ ನಾಟ್ ಇನಫ್. ಇನಫ್ಗಿಂತನೂ ಜಾಸ್ತಿ ತಿನ್ನುವಂಥದ್ದು, ನಮಗೆ ನೀಡ್ಫುಲ್ ಇರೋಕ್ಕಿಂತನೂ ಜಾಸ್ತಿ ನಾವು ಏನು ತಿಂತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಗ್ಲಟನ್ಸ್. ರಿಲೀಫ್. ರಿಲೀಫ್ ಮೀನ್ ರಿಲ್ಯಾಕ್ಸ್. ಯಾವುದೋ ಪೇನ್ ಆಗ್ತಾ ಇರುತ್ತೆ, ಅದರಿಂದ ನಮಗೆ ಅಬ್ಬಾ ಫೈನಲಿ ಅಂತ ಹೇಳಿ ಫೀಲ್ ಮಾಡ್ಕೋತೀವಲ್ವಾ, ಆ ಪೇನಿಂದ ಹೊರಗಡೆ ಬಂದಾಗ ಏನು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ರಿಲೀಫ್. So let's see which are the friends of the trees. Trees ಇದ್ದು friends ಯಾರ್ಯಾರು ಅಂತ ಹೇಳಿಬಿಟ್ಟು in this lesson we are going to learn now. So before that going, trees are much more important, right? So the features of the trees and the importance of the trees and whatever the tree fields we see in this lesson. So there is a kind of beetle that lives under the bark of a tree. It eats the bark and slowly destroys the tree. This is the bark beetle and it is an enemy of our forest. Read to find out how the bark beetle became the enemy of the trees. So beetle ದಟ್ ಹುಳ ಏನು ಮಾಡುತ್ತೆ ಅಂತಂದರೆ ಟ್ರೀಸನ್ನು ತಿಂತಾ ಇರುತ್ತೆ, ಟ್ರೀಸ್ದು ಎನಿಮಿ ಆಗಿರುತ್ತೆ. ಸೊ ಹೇಗೆ ಅದು ಟ್ರೀದ್ ಎನಿಮಿ ಆಯಿತು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಲಾಂಗ್ ಎಗೋ ಬಾರ್ಕ್ ಬಿಟಲ್ಸ್ ವೇರ್ ನಾಟ್ ಬಾರ್ಕ್ ಈಟರ್ಸ್ ಅಟ್ ಆಲ್. ಮೊದಲು ಬಾರ್ಕ್ ಬಿಟಲ್ಸು ದಟ್ ಗಿಡದ ಪೊದೆಗಳನ್ನು ತಿಂತಾ ಇರಲಿಲ್ಲ. ದೇ ಲೀವ್ಡ್ ಇನ್ ದ ಗ್ರಾಸ್ ಆ್ಯಂಡ್ ಫೆಡ್ ಆನ್ ಇಟ್. ಅವೆಲ್ಲ ಏನು ಮಾಡ್ತಾ ಇದ್ವು ಅಂತಂದರೆ ಗ್ರಾಸಲ್ಲಿ ವಾಸ ಮಾಡ್ತಾ ಇದ್ವು, ಆ ಗ್ರಾಸನ್ನೇ ಹುಲ್ಲನ್ನೇ ಏನು ಮಾಡ್ತಾ ಇದ್ವು ಅಂದರೆ ತಿಂತಾ ಇದ್ವು. ದೇ ಚೋಸ್ ಅ ಲವ್ಲಿ ಗ್ರೀನ್ ಕ್ಲಿಯರಿಂಗ್ ಇನ್ ದ ಫಾರೆಸ್ಟ್ ಆ್ಯಂಡ್ ಸೆಟಲ್ ಡೌನ್ ದೇ. ಅವೇನು ಮಾಡ್ತಾ ಇದ್ವು ಅಂತಂದರೆ ಗ್ರೀನ್ ಕ್ಲಿಯರಿಂಗ್ ಅಂದರೆ ಫಾರೆಸ್ಟ್ ಏರಿಯಾದಲ್ಲಿ ಗ್ರಾಸ್ ಇರ್ತದಲ್ವಾ, ಅದನ್ನೇ ತಿನ್ಕೊಂಡ್ಬಿಟ್ಟು ತಮ್ಮ ಜೀವನವನ್ನು ಬಿಟಲ್ಸ್ ಏನು ಮಾಡ್ತಾ ಇದ್ವು, ನಡೆಸ್ತಾ ಇದ್ವು. ಆಲ್ ಡೇ ಲಾಂಗ್ ದೇ ಫೆಡ್ ಆನ್ ದ ಗ್ರಾಸ್. ದೇರ್ ವಾಸ್ ಅ ಪ್ಲೆಂಟಿ ಟು ಈಟ್ ಬಟ್ ಲೈಫ್ ವಾಸ್ ನಾಟ್ ಆಲ್ವೇಸ್ ಗುಡ್ ಫಾರ್ ದ ಬಿಟಲ್ಸ್. ಬಿಟಲ್ಸ್ ಏನು ಮಾಡ್ತಾ ಇದ್ವು ಅಂದರೆ ಆ ಗ್ರಾಸನ್ನು ತಿಂತಾ ಆರಾಮಾಗಿ ಇರ್ತಾ ಇದ್ವು, ಬಟ್ ಅದು ಜಾಸ್ತಿ ದಿನ ನಡೀಲಿಲ್ಲ. ಯಾಕೆ? They had to be constantly alert for their worst enemy, the woodpecker. ಆ ಬೀಟಲ್ಸನ್ನು ಯಾವುದು ತಿಂತಿತ್ತು ಅಂತಂದರೆ ದಟ್ ಈಸ್ woodpecker. woodpecker ಏನು ಮಾಡ್ತಾ ಇತ್ತು ಅಂತಂದರೆ
ಬಿಟಲ್ಸ್ ಅನ್ನ ತಿಂತಾ ಇತ್ತು. ಆರಾಮಾಗಿ ಇರ್ಬೇಕಪ್ಪ ಅಂತಂತಂದ್ರೆ ಅವ್ರದ್ದು ಒಂದು ಎನಿಮಿ ಇತ್ತು, ದಟ್ ಈಸ್ ವುಡ್ಪೆಕರ್. ಬಿಟಲ್ಸ್ ಅನ್ನ ತಿನ್ನುವಂಥದ್ದು. ಅದರಿಂದ ಅವು ತುಂಬಾ ವರಿಯಲ್ಲಿ ಇದ್ವು. ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ದ ವುಡ್ಪೆಕರ್ ಹಂಟೆಡ್ ದ beetles. One day the woodpecker was a little tired. He settled on the foot of a tree that grew close by and started to speak. He said to the beetles in a shrill voice, "Why are you destroying that lovely green patch of grass? You should be punished for doing so." One night ಏನಾಯಿತು ಅಂತಂದರೆ ಬಿಟಲ್ಸ್ ಕುತ್ಕೊಂಡಿದ್ವಾ, ಆವಾಗ ವುಡ್ಪೆಕರ್ಗೆ ತುಂಬ ಟಯರ್ಡ್ ಆಗಿತ್ತು. ಅದೇನು ಮಾಡ್ತು ಅಂದರೆ ಟ್ರೀ ಮೇಲೆ ಬಂದು ಕುತ್ಕೊಂಡ್ಬಿಟ್ಟು ನೋಡಿದಾಗ ಗ್ರಾಸಲ್ಲೆಲ್ಲ ಏನಿತ್ತು ಬಿಟಲ್ಸ್ ತಿಂತಾ ಇದ್ವು. ಆವಾಗ ಆ ಬಿಟಲ್ಸಿಗೆ ಏನಂತ ಹೇಳ್ತದಂದರೆ ವುಡ್ಪೆಕರ್ ತುಂಬ ಶ್ರಿಲ್ ವಾಯ್ಸಲ್ಲಿ, ಶ್ರಿಲ್ ವಾಯ್ಸ್ ಮೀನ್ಸ್ ಇನ್ನು ಲೌಡ್ಲಿ ಜೋರಾಗಿ ಚೀರಾಡಿ ಏನು ಹೇಳುತ್ತೆ ಅಂತಂದರೆ, ಯಾಕೆ ನೀವೆಲ್ಲ ಇದನ್ನೆಲ್ಲ ತಿಂದ್ಬಿಟ್ಟು ಹಾಳು ಮಾಡ್ತಾ ಇದ್ದೀರಾ, ಹೋಗ್ರಿ ಇಲ್ಲಿಂದ ಅಂತ ಹೇಳಿಬಿಟ್ಟು ಜೋರು ಮಾಡುತ್ತೆ. ನೀವು ಇನ್ ಕೇಸ್ ಹೋಗಲಿಲ್ಲ ಅಂತಂತಂದರೆ ನಿಮಗೆ ಪನಿಷ್ ಮಾಡ್ತೀನಿ ನಾನು ಅಂತ ಹೇಳಿ ವುಡ್ಪೆಕರ್ ಬಿಟಲ್ಸಿಗೆ ಹೇಳುತ್ತೆ. "Sure you should," said the tree. He and the woodpecker were close friends. You see, when the woodpecker said something, the tree always agreed. ಆವಾಗ ದಟ್ ಟ್ರೀ ಮತ್ತೆ ವುಡ್ಪೆಕರ್, ಟ್ರೀ ಏನು ಹೇಳುತ್ತೆ ಅಂತಂದರೆ, ನೀನು ಅದಕ್ಕೆ ಪನಿಷ್ಮೆಂಟ್ ಬಿಟಲ್ಸಿಗೆಲ್ಲ ಪನಿಷ್ ಮಾಡಿಬಿಡು, ಬಿಕಾಸ್ ಅವೆಲ್ಲ ಏನು ಮಾಡ್ತಾ ಇದ್ದಾವೆ, ಹಾಳು ಮಾಡ್ತಾ ಇದ್ದಾವೆ ಅಂತ ಹೇಳುತ್ತೆ. ಯಾವಾಗ ವುಡ್ಪೆಕರ್ ಏನಾದರೂ ಡಿಸಿಷನ್ಸ್ ತಗೊಂಡಾಗ ಟ್ರೀ ಏನು ಮಾಡ್ತಾ ಇತ್ತು ಅಂದರೆ ಎಲ್ಲದಕ್ಕೂ ಓಕೆ ಅಂತ ಹೇಳಿ ಹೇಳ್ತಾ ಇತ್ತು. ಬಿಕಾಸ್ ಟ್ರೀ ಆ್ಯಂಡ್ ವುಡ್ಪೆಕರ್ ಆರ್ ದ ಬೆಸ್ಟ್ ಫ್ರೆಂಡ್ಸ್. ಇವೆರಡು ಏನಾಗಿದ್ವು ಅಂದರೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವು. The beetles heard the woodpecker and the tree, but they said nothing in reply. How could they with their mouths full of grass? ಬಿಟಲ್ಸ್ ಇವರೆರಡೂ ಕೂಡ, ವುಡ್ಪೆಕರ್ ಮತ್ತು ಟ್ರೀ ಅಷ್ಟೆಲ್ಲ ಬಡ್ಕೊಂಡ್ರು ಕೂಡ ಬಿಟಲ್ಸೇ ಯಾವುದಕ್ಕೂ ಕೇರೆ ಮಾಡಲಿಲ್ಲ. ವೈ? ಅವೆಲ್ಲ ಗ್ರಾಸನ್ನು ತಮ್ಮ ಮೌತಲ್ಲಿ ಇಟ್ಕೊಂಡು ತಿಂತಾ ಇದ್ವು, ಎದಕ್ಕೂ ಕೂಡ ರಿಪ್ಲೈ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. Then what the woodpecker said, "Why don't you follow the example of the bees and gather nectar instead?" The woodpecker went on, flapping his wings. "It's healthy and good for both the flowers and the fruit. I'm sure the bees would be happy to show you how to do it." ಅವಾಗ ವುಡ್ಪೆಕರ್ ಮತ್ತೆ ಏನಂತೆ ಬಿಟಲ್ಸಿಗೆ ಅಂತಂದರೆ, ನೀವು ಯಾಕೆ ಬೀಸನ್ನು ಫಾಲೋ ಮಾಡಬಾರ್ದು? ಓಕೆ, ಬೀಸ್ ಏನು ಮಾಡುತ್ತವೆ, ಫ್ಲವರ್ಸಲ್ಲಿ ಹೋಗ್ಬಿಟ್ಟು ನೆಕ್ಟಾರನ್ನು ಕಲೆಕ್ಟ್ ಮಾಡಿಬಿಟ್ಟು ದಟ್ಟನ್ನು ಪ್ರೊಸೆಸನ್ನು ಮಾಡ್ತಾ ಇರ್ತವೆ. ಇದರಿಂದ ಫ್ಲವರ್ಸಿಗೂ ಗುಡ್ ಥಿಂಗ್, ಯೂಸ್ಫುಲ್ ಇದೆ, ಅದ್ರದ್ದು ಹೊಟ್ಟೆ ತುಂಬತ್ತೆ ಅಂತ ಹೇಳಿಬಿಟ್ಟು ಹೇಳುತ್ತೆ. ಆ್ಯಂಡ್ ಬೀಸ್ ವಿಲ್ ಬಿ ಹ್ಯಾಪಿ ಟು ಶೋ ಯು ಹೌ ಟು ಕಲೆಕ್ಟ್ ದ ನೆಕ್ಟಾರ್. ಬೀಸಿಗೆ ಹ್ಯಾಪಿ ಫೀಲ್ ಆಗುತ್ತೆ ನೆಕ್ಟಾರನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡೋದು ಅಂತ ಹೇಳಿಬಿಟ್ಟು ಹೇಳುತ್ತೆ. "Yes, yes," said the tree, as always, eager to support his feathered friend. Asked the bees. ಆಫ್ಟರ್ ದ್ಯಾಟ್ ಏನಾಗುತ್ತೆ ಅಂತಂತಂದರೆ ಅದು ಎಸ್ ಎಸ್ ಅಂತ ಹೇಳಿ ಟ್ರೀ ಅದು ವುಡ್ಪೆಕರಿಗೆ ಹೇಳ್ತಾ ಹೋಗುತ್ತೆ. ಅಂದರೆ ಇಬ್ಬರು ಟ್ರೀ ಮತ್ತು ವುಡ್ಪೆಕರ್ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಯಾವಾಗಲೂ ಕೂಡ ವುಡ್ಪೆಕರ್ ಏನೇ ಹೇಳಿ ಟ್ರೀ ಸೇಡ್ ಎಸ್, ನೀನು ಹೇಳಿದ್ದೆ ಕರೆಕ್ಟು ಅಂತ ಹೇಳಿ ಹೇಳ್ತಾ ಇರುತ್ತೆ. ಟೋಟಲಿ ವುಡ್ಪೆಕರ್ ಮತ್ತು ಟ್ರೀ ಏನು ಮಾಡ್ತಾ ಇರ್ತಾವೆ ಅಂದರೆ ಬೀಟಲ್ಸನ್ನ ಯಾವಾಗಲೂ ಬೈಯೋದು, ಇಲ್ಲಿಂದ ಹೋಗ್ಬಿಡ್ರಿ ಅಂತ ಹೇಳೋದು ಮಾಡ್ತಾ ಇರ್ತಾರೆ. But the beetles were not going to ask the bees. They were not interested in gathering nectar. They only wished to stop the woodpecker from hunting them. But beetles ಇದಾವಲ್ವಾ, ಅವಕ್ಕೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಕಲೆಕ್ಟಿಂಗ್ ನೆಕ್ಟಾರ್ ಆ್ಯಂಡ್ ಆಸ್ಕಿಂಗ್ ಟು ದ ಬೀಸನ್ನು ಕೇಳ್ಕೊಂಡು ಬಂದು ನೆಕ್ಟಾರ್ ಕಲೆಕ್ಟ್ ಮಾಡೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಅವರಿಗೆ ಒಂದು ವರಿ ಏನಿತ್ತು ಅಂದರೆ ಬೀಟಲ್ಸಿಗೆ
ದ್ಯಾಟ್ ವುಡ್ ಪೆಕರ್ ನಮ್ಮನ್ನ ತಿನ್ನಬಾರ್ದು, ಹೇಗಾದ್ರೂ ಅದರಿಂದ ನಾವು ಬಚಾವಾಗಿರ್ಬೇಕು ಅನ್ನೋದನ್ನೇ ಥಿಂಕ್ ಮಾಡ್ತಾ ಇದ್ವು. And the best way to do so was to ask the woodpecker for a song. The woodpecker always helped anyone who asked him for a song. The truth is, his song was nothing but shrill cawing, but he thought it was highly musical. When the beetles asked for a song, the woodpecker burst out singing and forgot all about hunting them. woodpeckerದು ಒಂದು ವೀಕ್ನೆಸ್ ಏನಿರುತ್ತೆ ಅಂತಂದರೆ, ಯಾರಾದರೂ ನೀನು ಸಾಂಗ್ ಹಾಡು ಅಂತ ಅಂದ್ಬಿಟ್ರೆ ಖುಷಿಯಾಗಿ ಸಾಂಗನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿತ್ತು. ಬಟ್ ಆ್ಯಕ್ಚುಲಿ ಅದು ಸಾಂಗನ್ನು ಚೆನ್ನಾಗಿ ಹಾಡ್ತಾ ಇರಲಿಲ್ಲ. ಬಿಟಲ್ಸ್ ಏನು ಮಾಡ್ತವೆ ಅಂತಂತಂದರೆ, ಆ ವೀಕ್ನೆಸ್ಸನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ಹಾಡೋಕ್ಕೆ ಹೇಳ್ತವೆ. ಯಾಕೆ ಅಂತಂದರೆ, ಯಾವಾಗ ವುಡ್ಪೆಕರ್ ಹಾಡಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ವ, ಆವಾಗ ಬಿಟಲ್ಸನ್ನು ಹಂಟಿಂಗ್ ಮಾಡೋದನ್ನು ಏನು ಮಾಡುತ್ತೆ, ಮರ್ತು ಹೋಗ್ಬಿಡತ್ತೆ ಅನ್ನೋ